ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ಒಂದು ಟ್ರೈಲರ್ ನ ರಿವ್ಯೂ ಮಾಡಿ ಇಷ್ಟ ದಿವಸ ಆಗಿತ್ತಲ್ವಾ. ಈ ಒಂದು ಟ್ರೈಲರ್ಸ್ ಗಳು ಕನ್ನಡ ಸಿನಿಮಾದಲ್ಲಿ ಈ ಮಟ್ಟಕ್ಕೆ ಬೇಗ ಬೇಗ ಸದ್ದಾಗ್ತಿರೋದೇ ಒಂದು, ಅದರಲ್ಲೂ ಕಾಂಟ್ರವರ್ಸಿ. ಸ್ವಲ್ಪ ಈ ಟ್ರೈಲರ್ ಈವೆಂಟ್ ಸ್ವಲ್ಪ ಕಾಂಟ್ರವರ್ಸಿ ಅನ್ಸುತ್ತು. ಆ ತರ ಒಂದು ಈವೆಂಟ್ ನಿನ್ನೆ ನಡೆದಿದ್ದು. ಈ ಒಂದು ಟ್ರೈಲರ್ ನ ನೋಡಿದ್ಮೇಲೆ ನನಗೇನು ಅನ್ಸ್ತು ಅಂತ ಹೇಳ್ಬಿಟ್ಟು ಒಂದು ರಿಯಾಕ್ಷನ್ ಕೊಡೋಣ ಅಂತ ಬಂದಿದ್ದೀನಿ. ಈ ಒಂದು ಟ್ರೈಲರ್ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ, ಪ್ರಜ್ವಲ್ ಅವರು, ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ಅವರು ಮತ್ತು ಈ ಸಿನಿಮಾದ ಒಂದು ರಾಘವೇಶ್ ಶೆಟ್ಟಿ ಅವರು ಈ ಸಿನಿಮಾ ಒಂದು ಕರಾವಳಿ ಶೈಲಿಯ ಒಂದು ಸಿನಿಮಾನ ತುಂಬಾನೇ ಚೆನ್ನಾಗಿ ಆಕ್ಷನ್ಸ್ ಮೂವಿ ಮಾಡ್ತಾ ಇದಾರೆ. ಈ ಒಂದು ಸಿನಿಮಾ ನಿನ್ನೆ ಒಂದು ಟ್ರೈಲರ್ ನ ರಿಲೀಸ್ ಮಾಡಿದ್ರು. ಸಿನಿಮಾಕ್ಕೆ ಒಂದು ಕಾಂಟ್ರವರ್ಸಿ ಏನಪ್ಪಾ ಅಂತಂದ್ರೆ, ಕಾಂಟ್ರವರ್ಸಿ ಅನ್ನೋದಕ್ಕಿಂತ ಪ್ರಜ್ವಲ್ ದೇವರಾಜ್ ಈ ಸಿನಿಮಾ ಒಂದು ಟ್ರೈಲರ್ ಇವೆಂಟ್ ಅಲ್ಲಿ ಬಂದಿಲ್ಲ, ಮತ್ತು ಟ್ರೈಲರ್ ನಲ್ಲಿ ಪ್ರಜ್ವಲ್ ಅವರ ಒಂದು ವಾಯ್ಸ್ ಇಲ್ಲ ಅನ್ನೋದು ಮಾಹಿತಿ. ಅದು ಆ ಊಹೆ ಬೋಗಳು ತುಂಬಾನೇ ಆಯ್ತು. ನಿನ್ನೆ ಅವ್ರವ್ರ ಮಾತುಕತೆಗಳು ಆಯ್ತು. ಬಟ್ ಇಲ್ಲಿ ನನಗ್ ಬೇಜಾರಾಗ್ತಿರೋದು ಏನಂದ್ರೆ, ಈ ಒಂದು ಟ್ರೈಲರ್ ಈವೆಂಟ್ಸ್ ಅಂತ ಬಂದಾಗ ಯಾಕೆ ಕೆಲವು ಕಡೆ ನೋಡಿದ್ರೆ ಹೀರೋಯಿನ್ಸ್ ಬರಲ್ಲ, ಕೆಲವು ಕಡೆ ನೋಡಿದ್ರೆ ಹೀರೋಗಳು ಸಮಸ್ಯೆ, ಹಿಂಗಾದಾಗ ಪ್ರೊಡ್ಯೂಸರ್ಸ್ ಗೆ ತುಂಬಾನೇ ಹೊಡ್ತಾ ಬೀಳ್ತದೆ. ಇದರಿಂದ ಕನ್ನಡ ಸಿನಿಮಾಗಳು ಆದಷ್ಟು ಒಂದು ವೀಕ್ಷಕನ ಅಂದ್ರೆ ವ್ಯೂವರ್ಸ್ ಅನ್ನೋಕ್ಕಿಂತ ಹೆಚ್ಚಾಗಿ ಫ್ಯಾನ್ಸ್ ಫಾಲೋಯಿಂಗ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾರೆ ಈ ಸಿನಿಮಾಕ್ಕೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಈ ತರ ಒಂದು ಕಾಂಟ್ರವರ್ಸಿ ಆದಾಗ ಸಿನಿಮಾ ಎಲ್ಲ ಒಂದ್ ಕಡೆ ಚೆನ್ನಾಗಿಲ್ಲ ಅನ್ನೋ ಒಂದು ಭಿನ್ನಾಭಿಪ್ರಾಯಗಳು ಮಾತುಗಳು ಬಂದ್ಬಿಡ್ತವೆ. ಆತರ ಆಗ್ಬಾರ್ದು ಅಂದ್ರೆ ದಯವಿಟ್ಟು ನಿಮ್ದು ಹಳೇದು ಏನಿರ್ತಾವೋ ಅದನ್ನ ಬೇಗ ಬಗೆಹರಿಸ್ಕೊಂಡು ಒಂದು ಒಳ್ಳೆ ಕನ್ನಡ ಸಿನಿಮಾನ ರಿಲೀಸ್ ಮಾಡೋ ಪ್ಲಾನ್ ಅನ್ನ ಮಾಡ್ಬೇಕು ಈ ಸಿನಿಮಾ ಚಿತ್ರತಂಡ ಅನ್ನೋದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ಕರಾವಳಿ ಅನ್ನೋ ಒಂದು ಒಳ್ಳೆ ಶೈಲಿ ಸಿನಿಮಾ, ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದೇ ವರ್ಷ ಈ ಸಿನಿಮಾ ತೆರೆ ಬರೋಕೆ ಎಲ್ಲಾ ಸಿದ್ಧತೆಗಳು ನಡೀತಿದೆ. ನೋಡಿ ಸ್ನೇಹಿತರೆ, ಈ ಸಿನಿಮಾ ಕೂಡ ಇದೇ ವರ್ಷ ಅನ್ನೋಕ್ಕಿಂತ ಇದೇ ತಿಂಗಳು ಅಂತಾನೆ ಹೇಳ್ಬೋದು. ಜುಲೈ 24ಕ್ಕೆ ಈ ಸಿನಿಮಾ ರಿಲೀಸ್ ಆಗಕ್ ರೆಡಿ ಆಗಿದೆ. ಎಲ್ಲಾ ಕೂಡ ಇಂತ ಒಂದು ಒಳ್ಳೆ ಸಿನಿಮಾ ಬಂದಾಗ ಅದ್ರಾಗೂ ರಾಘವೇಶ್ ಶೆಟ್ಟಿ ಅವರು ಈ ಸಿನಿಮಾದಲ್ಲಿದ್ದಾರೆ, ಪ್ರಜ್ವಲ್ ದೇವರಾಜ್ ಅವರು ಈ ಸಿನಿಮಾದಲ್ಲಿದ್ದಾರೆ. ಮೇನ್ ಮುಖ್ಯ ಭೂಮಿಕೆಯಲ್ಲಿ ಇರುವಂತ ಈ ಪಾತ್ರಧಾರಿಗಳು ಒಂದು ಏನೆಲ್ಲ ಮೋಡಿ ಮಾಡ್ತಾರೆ, ಏನ್ ಕತೆ ಅಂತ ಹೇಳ್ಬಿಟ್ಟು ನೆನ್ನೆ ಟ್ರೈಲರ್ ನ ನೋಡಿದ್ಮೇಲೆ ನನಗಂತೂ ಕೆಲವೊಂದಿಷ್ಟು ಒಂದು ಒಳ್ಳೆ ಕೋಣದ ಕತೆ ಇಲ್ಲಿ, ಒಂದು ಕೋಣ ರೇಸಿಂಗ್ ಆಗಿರ್ಬೋದು, ಒಂದು ಹಳ್ಳಿ ಶೈಲಿ ಕತೆ ಆಗಿರ್ಬೋದು, ಆ ಒಂದು ಕರಾವಳಿ ವಿಭಾಗದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತೋರಿಸೋ ಒಂದು ಪ್ರಯತ್ನ ಈ ಸಿನಿಮಾದಲ್ಲಿ ನಡೀತಾ ಇದೆ. KVN ಪ್ರೊಡಕ್ಷನ್ಸ್ ಅವ್ರಿಗೆ ಒಂದು ಒಳ್ಳೆ ಸಿನಿಮಾ ಅಂತಾನೆ ಹೇಳ್ಬೋದು ಇದು ಕೂಡ, ಇಲ್ಲ ಅಂತಿಲ್ಲ. ಬಟ್ ಆದ್ರೆ ಈ ಸಿನಿಮಾ ಇದೇ ತಿಂಗಳು 24ಕ್ಕೆ ರಿಲೀಸ್ ಆಗ್ತಿದೆ. ಯಾರೆಲ್ಲ ಕಾಯ್ತಾ ಇದ್ರ ಪ್ರಜ್ವಲ್ ದೇವರಾಜ್ ಫ್ಯಾನ್ಸ್ ಅಂತೂ ನಿನ್ನೆ ತುಂಬಾನೇ ಗರಂ ಆಗಿದ್ರು. ಯಾಕೆಂದ್ರೆ ನಮ್ಮ ಹೀರೋನೇ ಬಂದಿಲ್ಲ, ನೀವು ಟ್ರೈಲರ್ ಇವೆಂಟ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಗಲಾಟೆ. ಅದೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಬೇಗನೆ ಈ ಒಂದು ಕಾಂಟ್ರವರ್ಸಿಗಳನ್ನ ಮುಗಿಸಿ ಸಿನಿಮಾ ಚಿತ್ರತಂಡಕ್ಕೆ ಪ್ರಜ್ವಲ್ ದೇವರಾಜ್ ಅವ್ರು ಬರ್ಬೇಕು. ಈ ಸಿನಿಮಾ ನಮ್ಮ ಕಂಪ್ಲೀಟ್ ಮಾಡ್ಬಿಟ್ಟು ಅದೇನಿದೆಯೋ ಅದೆಲ್ಲ ಬಗೆಹರಿಸ್ಕೊಳ್ಳಿ ಬೇಗ. ಸಿನಿಮಾನ ಒಂದು ಒಳ್ಳೆ ಸಿನಿಮಾ ಇದು. ದಯವಿಟ್ಟು ಈ ಒಂದು ಕಾಂಟ್ರವರ್ಸಿಗಳು ಅವು ಇವು ಏನಾದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ಫ್ಯಾನ್ಸ್ ಗಳು ಸಿನಿಮಾನ ನೋಡೋದ್ರ ಕಡೆ ಹೋಗೋಣ. ಸಿನಿಮಾ ನೆಕ್ಸ್ಟ್ ಲೆವೆಲ್ ಇದೆ. ಟ್ರೈಲರ್ ಮಾತ್ರ ಒಂದು ಒಳ್ಳೆ ಕಥೆಯನ್ನ ತಂದಿದ್ದಾರೆ ಈ ಸಿನಿಮಾದಲ್ಲಿ, ನೋಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ನಿಮ್ಗೆ ಯಾರು ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಹಾಗೇನೆ ಟ್ರೈಲರ್ ಯಾರು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗೇನೆ ಇವತ್ತಿನ ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ.